ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಟಿಯರ್ಸ್ ಅನ್ಫಿಲ್ಟರ್ಡ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಮ್ಯಾಮ್ ನನಗೇನು ಸ್ಪೆಷಲ್ ಬಿರಿಯಾನಿ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಫುಲ್ಲಾಗಿ ನೀವು ನೋಡಿ ಬರೋಷ್ಟರೊಳಗಡೆ ಸೊ ಅಲ್ಟಿಮೇಟ್ ಆಗಿ ಹೇಗೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಿಕ್ಸರ್ ಇಲ್ಲದೆ ಕೂಡ ನಾವು ಹೇಗೆ ಎಗ್ ಬಿರಿಯಾನಿ ಮಾಡ್ಕೊಳ್ಬೋದು ಅನ್ನೋದನ್ನು ನೀವು ಕಲಿತೀರಾ. ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಪೂರ್ತಿಯಾಗಿ ನೋಡಿ. ಓಕೆ, ಹಾಯ್ ಮ್ಯಾಮ್, ಏನು ಮಾಡ್ತಿದ್ದೀರಾ? ಇನ್ನೂ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಡುಗೆಗೆ? ಇನ್ನೂ ಅಡುಗೆ ಮಾಡಿಲ್ಲ ಹಂಗಿದ್ರೆ ಟೈಮ್ ಓಕೆ. ಸೊ ಏನು ಮಾಡ್ಕೊಡ್ತಿದ್ದೀರಾ ಇವತ್ತು ನನಗೆ? ನಿಮ್ಗೇನು ಬೇಕು? ನಾನು ಹೇಳ್ದೆ ಅಂತ ಹೇಳಿ ಮಾಡ್ತೀರಾ? ಸೊ ಗಾಯ್ಸ್, ನಾನು ಮಾಡಿದೆ ಅಂತ ಅವ್ರೇನು ಸ್ಪೆಷಲಾಗಿ ಮಾಡ್ತಾ ಇಲ್ಲ. ಸೊ ಆಲ್ರೆಡಿ ಎಗ್ ಬೇಯಿಸ್ಕೊಂಡಿಟ್ಟಿದ್ದಾರೆ. ಎಗ್ ಬಿರಿಯಾನಿನೇ ಮಾಡಬೇಕಂತ ಹೇಳಿ ಎಗ್ ಕೂಡ ತಂದಿದ್ದಾರೆ. ಸೊ ಬೇಯಿಸಿಟ್ಟಿದ್ದಾರೆ. ತುಂಬ ಸಿಂಪಲ್ಲಾಗಿ ಇವಾಗ ಬಿರಿಯಾನಿ ಮಾಡಿಕೊಡ್ತಾರೆ. ಸಕ್ಕ ಟೇಸ್ಟಿಯಾಗಿ ಮಾಡ್ತಾರೆ. ಸೊ ಕೊಡಿ, ಹೇಳಿ ಮ್ಯಾಮ್ ಹೆಂಗೆ ಮಾಡ್ತೀರಾ ಅಂತ. ಇಲ್ಲಿ ಆಲ್ರೆಡಿ ಆನಿಯನ್ನ ಚೆನ್ನಾಗಿ ಡೀಪ್ ಫ್ರೈ ಮಾಡಿಟ್ಕೊಂಡಿದ್ದೀನಿ. ಓಕೆ, ಲಾಸ್ಟಲ್ಲಿ ಮತ್ತೆ ಎಲ್ಲ ಕಂಪ್ಲೀಟ್ ಕುಕ್ ಆದ್ಮೇಲೆ ಮೇಲೆ ಜಸ್ಟ್ ಸೊ ಅದನ್ನೇ ಇದ್ರಲ್ಲಿ ಫ್ರೈ ಮಾಡಿದ್ದಾ? ಇದರಲ್ಲಿ ಫ್ರೈ ಮಾಡಿದ್ದೀನಿ. ಸೊ ಫಸ್ಟ್ ಏನೇನು ಬೇಕಂತ ಹೇಳ್ಬಿಡಿ. ಸೊ ನಾನಿಲ್ಲಿ ಚಿಕನ್ ಬಿರಿಯಾನಿ ಮಸಾಲ, ಖಾರದ ಪುಡಿ, 2 ಎಗ್, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆನಿಯನ್, ಫ್ರೈಡ್ ಆನಿಯನ್ ಅದು, ಮತ್ತು ಇದು ಮೊಸರು, ನಾರ್ಮಲಾಗಿ ಈರುಳ್ಳಿ, ಟೊಮೊಟೊ, ಚಿಲ್ಲೀಸ್, ಅದು ಕೊರಿಯಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪು. ಸೊ ಏನಿಲ್ಲ, ನಮ್ಮ ಹತ್ರ ಮಿಕ್ಸಿ ಅದೆಲ್ಲ ಇಲ್ಲ. ಸೊ ಮಿಕ್ಸಿ ಇಲ್ಲದೆ ಇರೋ ಕಾರಣ ತುಂಬ ಈಸಿಯಾಗಿ ಮ್ಯಾಮ್ ಹೇಳ್ಕೊಡ್ತಾರೆ. ಮ್ಯಾಮ್ ಎಗ್ನ ಈ ಥರ ಕಟ್ ಮಾಡ್ತಿದ್ದೀನಿ. ಯಾಕೆ ಈ ಥರ ಕಟ್ ಮಾಡಬೇಕು? ಇದನ್ನ ಫ್ರೈ ಮಾಡಬೇಕು. ಆಯಿಲಲ್ಲಿ ಇದನ್ನ ಫ್ರೈ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಆವಾಗ ಅದು ಒಳಗೆ ಹೋಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು ಅಂತ. ಅಂದರೆ ಖಾರ ಹಿಡೀಲಿ, ಅದು ಖಾರ ಎಲ್ಲ ಹತ್ತಲಿ ಅಂತನಾ? ಸೊ ನಾವು ಮಾಡೋದೇನು ತೀರಾ ಎಕ್ಸ್ಪರ್ಟ್ ಥರ ಅಲ್ದಿದ್ರು ಹೆಲ್ದಿಯಾಗಿ ಟೇಸ್ಟಿಯಾಗಂತೂ ಇರುತ್ತೆ. ಸೊ ಅದು ಮಾತ್ರ 100% ಶ್ಯೂರ್ ಆಗಿ ಹೇಳ್ತೀನಿ. ಅವ್ರು ಮಾಡ್ಕೊಡೋದು ಟೇಸ್ಟಿಯಾಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಮೊಟ್ಟೆ 2 ತೊಗೊಳ್ಬೇಕಂತ ಏನಿಲ್ಲ, ನಾವಿಬ್ಬರೇ ಇರೋದ್ರಿಂದ ನಮ್ಗೆ ಇವತ್ತಿಷ್ಟು ಸಾಕು ಅಂತ ಹೇಳಿ. ಸೊ ಪ್ರೋಟೀನ್ ಇರಬೇಕಿತ್ತು ನಮ್ಗೆ ಇವತ್ತು. ನಾವೇನೋ ಅಷ್ಟಾಗಿ ಪ್ರೋಟೀನ್ ತಿಂದಿರಲಿಲ್ಲ ಬೆಳಗ್ಗೆಯಿಂದ. ಸೊ ಪ್ರೋಟೀನ್ ಇರಲಿ ಅಂತ ಹೇಳಿ 2 ಎಗ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ, ನಾರ್ಮಲ್ ರೈಸ್ ಮಾಡೋ ಬದಲು ಅಷ್ಟೇ. 2 ಎಗ್ ಬದಲು 3 ತೊಗೊಳ್ಬೋದು, 4 ತೊಗೊಳ್ಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಇವಾಗ ಆಲ್ರೆಡಿ ಆಯಿಲ್ ಹಾಕಿದ್ರಲ್ವಾ ಮ್ಯಾಮ್? ದೆನ್ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಮೊದಲೇ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದಾರೆ. ಓಕೆ, ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ಗ್ಯಾಸು. ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ. ಉಪ್ಪು ಹಾಕ್ಕೊಳ್ತಾ ಇದ್ದಾರೆ. ಸ್ವಲ್ಪ ಅರಿಶಿನದ ಪುಡಿ. ಸೊ ಇದರಲ್ಲಿ ಇವಾಗ ಖಾರದ ಪುಡಿ, ಉಪ್ಪು, ಅರಿಶಿನದ ಪುಡಿ ಇವು 3 ಹಾಕಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತಾರೆ. ಫ್ರೈ ಮಾಡ್ಕೊಳ್ಬೇಕು, ಕರೆಕ್ಟಾ? ಸೊ ಮ್ಯಾಮ್ ಚೆನ್ನಾಗಿ ಕುಕ್ ಮಾಡ್ತಾರೆ. ನಾನು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಓಕೆ, ಅದು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಈ ಥರ ಫ್ರೈ ಮಾಡೋದ್ರಿಂದ ಅವ್ರು ಹೇಳೋದೇನೆಂದರೆ ಎಗ್ಗಿಗೆ ಚೆನ್ನಾಗಿ ಖಾರ ಎಲ್ಲ ಹಿಡಿಯುತ್ತೆ, ಮಸಾಲ ಹಿಡಿಯುತ್ತೆ, ತಿನ್ನುವಾಗ ಟೇಸ್ಟಿ ಇರುತ್ತೆ ಅಂತ ಹೇಳಿ ಅಷ್ಟೆ. ಸೊ ಮ್ಯಾಮ್ ಇವಾಗ ಎಗ್ನ ಫ್ರೈ ಮಾಡ್ತಾ ಇದ್ದಾರೆ. ನಾನು ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಎಸ್ ಮ್ಯಾಮ್, ಏನು ಹೇಳ್ತೀರಾ ಯೂಟ್ಯೂಬ್ ಚಾನಲ್ ಬಗ್ಗೆ? ನಾವು ಹೊಸದಾಗಿ ನಮ್ಮ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ, TS ಲೈಫ್ ಅಂತ. ಸೊ ಎಲ್ಲ ಅನ್ಫಿಲ್ಟರ್ಡ್ ಇರುತ್ತೆ ಗೈಸಲ್ಲಿ, ಯಾವುದನ್ನು ಕೂಡ ಫಿಲ್ಟರೆಲ್ಲ ಮಾಡಿ ತುಂಬ ಇದ್ರಲ್ಲಿ ಹಾಕೋಲ್ಲ. ಯಾಕಂದರೆ ವರ್ಕ್ ಲೈಫಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಬಂದು ಈ ಥರ ಹೆಲ್ದಿಯಾಗಿ ತಿನ್ನಬೇಕು ಅನ್ನೋ ಒಂದೇ ಒಂದು ರೀಸನ್ಗೆ ನಾವು ಸೊ ಅಡುಗೆ ಎಲ್ಲ ಮಾಡಿಕೊಂಡು ಅದರಿಂದ ನೀವು ಮೋಟಿವೇಟ್ ಆಗಲಿ ಅಂತ ಮಾಡ್ತಿರೋದು ಅಲ್ವಾ ಮ್ಯಾಮ್? ಲೈಕ್ ನಮ್ಮ ವೀಡಿಯೋಸಿಂದ ಅವ್ರಿಗೆ ಏನು ಸಿಗುತ್ತೆ ಅಲ್ಟಿಮೇಟ್ ಆಗಿ? ಸೊ ನಮ್ಮ ಥರ ಇರೋ ಬ್ಯಾಚುಲರ್ಸ್ಗೆ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀವಿ ಒಂದು. ಓಕೆ, ಆಮೇಲೆ ಬೆಳಗಿಂದ ಸಂಜೆವರೆಗೂ ಗೊತ್ತಲ್ವಾ ಎಷ್ಟು ವರ್ಕ್ ಮಾಡಿರ್ತೀವಿ. ಆದರೂ ಕೂಡ ಸಂಜೆ ಬಂದ ತಕ್ಷಣನೇ ಸುಸ್ತಾಗ್ಬಿಡ್ತೀವಿ. ಹೊರಗಡೆ ತಿನ್ನೋದು ಅಷ್ಟೊಂದು ಹೆಲ್ತಿ ಇರಲ್ಲ. ಹೌದು. ಸೊ ಅಷ್ಟೊಂದು ಅನ್ಹೆಲ್ತಿ ತಿನ್ನೋದಕ್ಕಿಂತ ನಮಗೆ ನಾವೇ ಟೈಮ್ ಕೊಟ್ಕೊಂಡು ನಾವು ಪ್ರೀತಿಯಿಂದ ನಾವಾಗೆ ನಾವು ಮಾಡ್ಕೊಂಡು ತಿನ್ನೋದ್ರಿಂದ
ಚೆನ್ನಾಗಿರುತ್ತೆ. ವಾವ್ ಏನು ಹೇಳಿದ್ರೋ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಹೇಳಿದ್ರು ಅಲ್ವಾ ಗೈಸ್. ಸೊ ಅವ್ರು ಹೇಳಿದ್ದು ಎಕ್ಸಾಕ್ಟ್ಲಿ ವರ್ಡ್. ನಾವೇನು ಈ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಥಿಂಕ್ ಮಾಡಿದ್ದು ಅದೇ. ಜಸ್ಟ್ ಒಂದು ಮೋಟಿವೇಶನ್, ನಮ್ಮನ್ನು ನೋಡಿ ನಿಮಗೆ 1% ಮೋಟಿವೇಶನ್ ಸಿಕ್ಕು ಹೆಲ್ದಿ ಫುಡ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ ಸಾಕು. ಸೊ ಅದು ಬಿಟ್ಟು ಬೇರೆ ಏನೂ ಇಲ್ಲ ನಮ್ಮ ವಿಡಿಯೋದಲ್ಲಿ. ಸೊ ನಿಮಿಷ. ಸೊ ಆಗಿದೆ. ಈಗ ಈ ಫ್ರೈ ಆಗಿರೋದನ್ನು ತೆಗೆದ್ಬಿಟ್ಟು ಸಪ್ರೇಟಾಗಿ ಇಟ್ಕೊಳ್ಬೇಕು. ಕರೆಕ್ಟ್. ಫೈನ್, ಗೊತ್ತಾಗ್ತಿದೆ ನೋಡಿ ಇಲ್ಲಿ ಫ್ರೈ ಆಗಿರೋದೆಲ್ಲ ಮೇಲ್ಗಡೆ. ಸೊ ಫ್ರೈ ಆಗಿದೆಯೋ ಇಲ್ಲೋ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಫ್ರೈ ಆದರೆ ಸಾಕು ಗೈಸ್. ಇಷ್ಟು ಡೀಟೇಲಾಗಿ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಅಡುಗೆಲಿ ಎಕ್ಸ್ಪರ್ಟ್ ಇರೋರಂತೂ ಈ ವಿಡಿಯೋ ನೋಡಿರಲ್ವಲ್ಲ, ಬ್ಯಾಚುಲರ್ಸ್ ಅಂತಲೇ ಮಾಡ್ತಿರೋದಲ್ಲ ಹೇಳ್ತಾ ಇದ್ದೀವಿ ಅಷ್ಟೇ. ಸ್ಪೈಸಸ್ ಹಾಂ, ತುಂಬ ಮಸಾಲೆನೂ ಬೇಡ ಅಂತ ಹೇಳಿ ಮ್ಯಾಮ್ ಇಷ್ಟೇ ತೊಗೊಂಡಿದ್ದಾರೆ. ಇದ್ರ ಜೊತೆ ಏನಂತ ಹೇಳಿದರೆ ಚಕ್ಕೆ ಒಂದು ಆ್ಯಡ್ ಮಾಡ್ಕೊಳ್ಬೋದು ಅಷ್ಟೇ. ಇದಿಷ್ಟು ಹಾಕ್ತಿದ್ದೀನಿ. ಓಕೆ. ಮತ್ತು ನೆಕ್ಸ್ಟು ಇವಾಗ ಚಿಲ್ಲೀಸ್ ತೊಗೋತಾ ಇದ್ದಾರೆ. 2 ಚಿಲ್ಲೀಸ್ ಕಟ್ ಮಾಡಿದ್ದೀನಿ, 2 to 3. ಚೆನ್ನಾಗಿ ಫ್ರೈ ಆಗಬೇಕು ಚಿಲ್ಲೀಸ್. ಸೊ ಇನ್ನೊಂದು ನಾವು ಕಲ್ತಿರೋದೇನೆಂದರೆ, ನೀವು ಏನೇ ಫ್ರೈ ಮಾಡುವಾಗ, ಅಡುಗೆ ಮಾಡುವಾಗ ಸೊ ಎಲ್ಲದನ್ನು ಒಟ್ಟಿಗೆ ಹಾಕ್ಕೊಳ್ಬಾರ್ದು. ಇನ್ನೊಂದು ಒಂದೊಂದನ್ನಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೊ ನೆಕ್ಸ್ಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದೇನಿಬ್ರು ನಾವಿಬ್ಬರು ನಮ್ಮ ಅಡುಗೆ ರೊಟೀನಲ್ಲಿ ನಾವು ಮಾಡ್ಕೊಳ್ಳೋಂಥದ್ದು. ಒಂದಾಗಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ತೀವಿ ಹಾಗೆ. ಸೊ ಇವಾಗ ಆನಿಯನ್ ಹಾಕ್ತಾ ಇದ್ದಾರೆ. ಸೊ ಆನಿಯನ್ ಯಾಕೆ ಕಡಿಮೆ ತೊಗೊಂಡಿದ್ದಾರೆ ಅಂತ ಏನಾದ್ರು ಅಂದ್ಕೊಂಡ್ರೆ, ಆಲ್ರೆಡಿ ಆನಿಯನ್ ಒಂದು ಫ್ರೈ ಮಾಡಿ ಇಟ್ಕೊಂಡಿದ್ದಾರಲ್ವ, ಸೊ ಇದು ಸಾಕಾಗತ್ತೆ ನಮಗೆ. ಇಷ್ಟನ್ನು ಇವಾಗ ಆ್ಯಡ್ ಮಾಡ್ತಾರೆ ಅಷ್ಟೇ. ಸೊ ಇವಾಗ ಇದನ್ನು ಹಾಕ್ಕೊಳ್ಬೇಕು. ಎಲ್ಲದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಕರೆಕ್ಟಾ ಮ್ಯಾಮ್? ಕರೆಕ್ಟು ಮ್ಯಾಮ್. ಹೊಡಿತಾ ಇದ್ದಾರೆ. ಆ್ಯಕ್ಚುಲಿ ನಾನು ಇದನ್ನು ಟೇಸ್ಟ್ ನೋಡಿದೆ, ಇರಿ ನಾನು ತೋರಿಸ್ತೀನಿ. ಇದನ್ನು ಇಟ್ಟಿದ್ರಲ್ವಾ ಆನಿಯನ್ ಫ್ರೈ ಮಾಡಿ, ಒಂದೊಂದು ಟೇಸ್ಟ್ ನೋಡಿದೆ, ಸಕ್ಕದಾಗಿದೆ ಗೈಸ್. ಹಂಗೇನೆ ತಿಂದು ಮುಗಿಸ್ಬಿಡ್ತೀವಿ ಅನಿಸುತ್ತೆ. ಆನಿಯನ್ ಚಿಪ್ಸ್ ಎಲ್ಲ ಇರುತ್ತಲ್ಲ, ಇದೇ ತರ ಮಾಡ್ತಾರೆ ಮ್ಯಾಮ್. ಜಾಸ್ತಿ ಡೀಪ್ ಫ್ರೈ ಮಾಡಿದ್ರೆ ಸಖತ್ ಟೇಸ್ಟ್ ಕೊಡುತ್ತೆ ಆನಿಯನ್. ಸಕ್ಕದಾಗಿ ಟೇಸ್ಟ್ ಇದೆ. ಲೈಕ್ ಹೆಂಗಿದೆ ಅಂದರೆ ಇದು ಈರುಳ್ಳಿ ವಡೆ ಎಲ್ಲ ಮಾಡ್ತಾರೆ ಅಲ್ವಾ, ಸೊ ಹಂಗೇನೆ ಇದೆ. ಇವ್ರು ಎಲ್ಲ ತಿಂದು ಖಾಲಿ ಮಾಡಿಬಿಡ್ತೀನೋ ಅಂತ ಹೇಳಿ ಬೈತಾ ಇದ್ದಾರೆ. ಪರವಾಗಿಲ್ಲ. ಈಗ ಟೊಮೊಟೊ ಹಾಕಿದ್ದಾರೆ. ಎಸ್ ಮ್ಯಾಮ್. ಇವಾಗ ನಾನು ಯಾಕೆ ಇದನ್ನ ಹಾಕ್ತಿದ್ದೀನಿ, ಏನು ಹೇಳಿ, ಇದು ಜಿಂಜರ್ ಗಾರ್ಲಿಕ್. ಇದನ್ನ ಯಾಕೆ ಲೇಟಾಗಿ ಹಾಕ್ತಿದ್ದೀನಿ ಅಂದರೆ, ಮುಂಚೆನೇ ಹಾಕ್ಬಿಟ್ರೆ ಎಣ್ಣೆ ಇರುತ್ತಲ್ವಾ ಎಲ್ಲ ತಳ ಕತ್ಕೊಳ್ಳುತ್ತೆ. ಅದಕ್ಕೆ ಇದು ಟೊಮೊಟೊ ಮತ್ತು ಈರುಳ್ಳಿ ಹಾಕೊಂಡ್ಮೇಲೆ ಇದನ್ನ ಹಾಕೊಳ್ಳೋದ್ರಿಂದ ಅದ್ರ ಜೊತೆ ಫ್ರೈ ಆಗುತ್ತೆ, ಹಸಿ ವಾಸನೆನೂ ಹೋಗುತ್ತೆ. ಮುಂಚೆನೇ ಹಾಕೊಂಡ್ಬಿಟ್ರೆ ಏನಾಗುತ್ತಂದರೆ ಅದೆಲ್ಲ ಪಾತ್ರೆ ಗಂಟ್ಕೊಳ್ಳುತ್ತೆ. ಓಕೆ, ಇದನ್ನ ಎಲ್ಲಿ ಕಲ್ತ್ರಿ? ಮಾಡುವಾಗ ಎಕ್ಸ್ಪೀರಿಯನ್ಸ್. ಇಲ್ಲ, ಇದು ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಅವ್ರೇನು ಹೇಳ್ತಾರದಂದರೆ, ನೀವು ಮೊದಲೇ ಎಲ್ಲರೂ ಏನು ಮಾಡ್ತಾರೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫಸ್ಟೇ ಆಯಿಲಿಗೆ ಹಾಕಿ ಆಮೇಲೆ ಫ್ರೈ ಮಾಡ್ತಾರೆ ಈರುಳ್ಳಿನ ಟೊಮೊಟೊನ. ಸೊ ಅದನ್ನು ಮಾಡಬೇಡಿ, ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಟ್ರೈ ಮಾಡಿ ಅಲ್ವಾ, ಟ್ರೈ ಮಾಡಿ ನೀವು ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ ಕಮೆಂಟ್ ಮಾಡಿ. ಇದರಲ್ಲಿ ಎಷ್ಟೋ ಜನ ಎಕ್ಸ್ಪೀರಿಯೆನ್ಸ್ ಅಡುಗೆ ಮಾಡ್ತಿರೋರು ನೋಡ್ತಾ ಇರ್ತಾರೆ. ಸೊ ಅವರೆಲ್ಲ ನಮ್ಮ ಅಡುಗೆ ನೋಡಿ ಏನು ಹೇಳ್ಬಾರ್ದು ಹೇಳಿ, ನಗ್ಬೇಡಿ. ಏನು ಹೇಳಲ್ಲ ನೀವು, ಖಾರದ ಪುಡಿ ಹಾಕ್ತಿದ್ದೀನಿ ಇವಾಗ. ಓಕೆ, ನಿಮ್ಮ ರುಚಿಗೆ ತಕ್ಕಷ್ಟು ಖಾರದ ಪುಡಿ. ಸ್ಪೈಸಿ ಬೇಕಂದರೆ ಸ್ಪೈಸಿ, ನಾರ್ಮಲ್ ಬೇಕಂದರೆ ಸ್ವಲ್ಪ ಖಾರ. ಈಗ ಅವರು ಎಲ್ಲ ಅಡುಗೆಗೂ ಅವ್ರಿಗೊಂದು ಖುಷಿ ವಿಷಯ ಏನಂದರೆ, ಅವ್ರ ಮಮ್ಮಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಅದು ವೆಜ್ಗೂ ಅದೇ, ನಾನ್ ವೆಜ್ಗೂ ಅದೇ ಗಾಯ್ಸ್. ಸಕ್ಕತ್ತಾಗಿ ಟೇಸ್ಟ್ ಇದೆ. ಎಲ್ಲ ಸ್ಪೈಸಸ್ ಆ್ಯಡ್ ಮಾಡಿರ್ತಾರೆ, ಎಲ್ಲ ಥರ ಸ್ಪೈಸಸ್ ಕೂಡ ಇದಕ್ಕೆ ಹಾಕಿರ್ತಾರೆ. ಸೊ ಅವರು ಏನು ಗೊತ್ತಿಲ್ಲ, ಅದೊಂದು ಚಿಟಿಕೆ ಆ್ಯಡ್ ಮಾಡಿದ್ರು ಸಾಕು, ಸಕ್ಕ ಟೇಸ್ಟ್ ಕೊಡುತ್ತೆ. ಸೊ ತುಂಬ ಚೆನ್ನಾಗಿದೆ, ಗಮ್ಮನ್ನತ್ತೆ.
ಇದು ಹಾಕ್ತಿದ್ದೀನಿ. ಬಿರಿಯಾನಿ ಮಸಾಲ 1 to 3 ಬೇಕಂತಿಲ್ಲ, ಯಾವುದಾದ್ರೂ ಬಿರಿಯಾನಿ ಮಸಾಲ ನಿಮ್ಮ ಹತ್ರ ಯಾವುದಿದೆಯೋ ಯಾವ ಬ್ರ್ಯಾಂಡ್ ಆದರೂ ಆಗುತ್ತೆ. ಸೊ ಅದನ್ನು ಹಾಕ್ಕೊಳ್ಬೋದು. ತೋರಿಸಿದ್ರಾ? ಸೊ ಎಷ್ಟು ಹಾಕ್ಕೊಳ್ಬೇಕಂದ್ರೆ ನಿಮಗೊಂದು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆನೂ ಹಾಕ್ಕೊಂಡ್ರು ಆಗುತ್ತಿಲ್ಲ, ಅರ್ಧ ಟೀ ಸ್ಪೂನ್. ತುಂಬ ಸ್ಪೈಸಿ ಮಸಾಲೆಸ್ ಇಷ್ಟಪಡೋರು ಒಂದು 1/2 ಸ್ಪೂನ್ ಹಾಕ್ಕೊಳ್ಳಿ. ಸೊ ನಾವೇನು ಸ್ಪೂನಲ್ಲಿ ಹಾಕ್ತಾಯಿಲ್ಲ, ಏನೋ ಮಾಡ್ತಾವ್ರೆ ಗೈಸ್, ತಿನ್ಬೇಕಷ್ಟೆ. ಉಪ್ಪು ಹಾಕಿಲ್ವಲ್ರಿ ನಾವು ಮ್ಯಾಮ್? ಅವಾಗಲೇ ನೀವು ಆಯಿಲಲ್ಲಿ ಹಾಕಿದ್ದಿರುತ್ತೆ ಅಲ್ಲ ಗೈಸ್. ಉಪ್ಪು ಹಾಕೋದಂತೂ ದೊಡ್ಡ ಕಷ್ಟದ ಕೆಲಸ, ಯಾಕಂದರೆ ನಾವಿಬ್ಬರು ಮರ್ತೋಗೋದು ಇದೊಂದೇ ವಿಷಯನ. ಎಷ್ಟು ಸಲ ಅಡುಗೆ ಮಾಡಿದ್ರು ಉಪ್ಪು ಮರ್ತೋಗಿರುತ್ತೆ, ಇವಾಗಲೂ ಮರ್ತೋಯ್ತು. ಸೊ ಇವಾಗ ಏನು ಹಾಕ್ಬೇಕಂದ್ರೆ ಮೊಸರು. ಇವಾಗ ಮೊಸರು ಹಾಕ್ತಾರೆ. ಸೊ ಇವಾಗ ಮೊಸರು ಹಾಕ್ತಿದ್ದೀನಿ. ಇಟ್ಕೊಡ್ರಿ, ಇದನ್ನ ಹತ್ರ ಇಡೀರಿ. ಎಷ್ಟು ಸ್ಪೂನ್ ಮ್ಯಾಮ್? ಒಂದು 1/2 ಬೌಲ್ ತೊಗೊಂಡಿದ್ದೀನಿ ನಾನು. ಸೊ ಮೊಸರು ಇರುತ್ತೆ ಅಲ್ಲ ಗೈಸ್ ನಿಮ್ಮ ಮನೇಲಿ, ಹಾಕಿ. ಇದ್ಮೇಲೆ ಹಾಕ್ಬೇಕು ಅದನ್ನು. ಏನಿಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡಬೇಡಿ. ಮೊಸರು ಹಾಕ್ದಿಲ್ಲ ಅಂದರೆ ಅದು ಬಿರಿಯಾನಿ ಅಲ್ಲ ಅಂತಲೇ ಅರ್ಥ. ಇದು ಇನ್ನೊಂದು ನೆನಪಾಯಿತು. ಇದನ್ನು ಯಾರಾದರೂ ನಂತರ ಪ್ಯೂರ್ ನಾನ್ ವೆಜಿಟೇರಿಯನ್ಸ್ ಅವ್ರು ನೋಡ್ತಾ ಇದ್ದರೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ತಾರೆ. ಸೊ ನಮ್ಮ ಥರ ಬಿರಿಯಾನಿ ಅವ್ರು ತಿಂದಿರಲ್ಲ, ಇವರು ವೆಜ್ ಅವರು, ಹಂಗಾಗಿ ಹಿಂಗೆ ಆಡ್ತಾರೆ. ಡೋಂಟ್ ವರಿ. ನಾನು 1/2 ಬೌಲ್ ತೊಗೊಂಡಿದ್ದೆ, ಅಷ್ಟು ಮೊಸರು ಹಾಕ್ಬಿಟ್ಟಿದ್ದೀನಿ. ಹಾಕ್ಬಿಟ್ರಾ? ರೈಸ್ ತೊಗೊಳ್ಳಿ. ಇದು ನಾನು ಮಾಡಬೇಕಾ? ಅದಂತ ಒಂದು ಕೆಲಸ ಇಟ್ಟಿರ್ತಾರೆ. ಈಗ ಇದೆಲ್ಲ ಆಗಿ ಮಾಡಿಟ್ಕೊಂಡಿದ್ರಲ್ವ, ಈಗ ರೈಸ್ ತೊಳೆಯೋ ಕೆಲಸ ನಂದು. ಇದನ್ನ ಹಾಕ್ತಿದ್ದೀನಿ. ಕೊತ್ತಂಬರಿ ಹಾಕ್ತೀನಿ. ಇದು ಅಂದರೆ ಏನು? ಕೊತ್ತಂಬರಿ ಸ್ವಲ್ಪ ಹಾಕ್ತೀನಿ, ಆಮೇಲೆ ಮತ್ತೆ ಬೇಕು. ಈಗ ಹಾಕಿದ್ರೆ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬಿಡುತ್ತೆ ಅಂತ ಹೇಳಿ ಇವಾಗ ಹಾಕ್ತೀವಿ. ಸ್ವಲ್ಪ ಅಷ್ಟೇ. ಓಕೆ, ನಾನು ಹೋಗಿ ಇವಾಗ ಅಕ್ಕಿ ತೊಳ್ಕೊಂಬರ್ತೀನಿ. ಸೊ ಇದರಲ್ಲಿ ಅರ್ಧ ಲೋಟ ಅಷ್ಟೇ ನಾವು ಅಕ್ಕಿ ತೊಗೊಳ್ತೀವಿ. ಅದನ್ನು ತೊಳೆದು ಇಟ್ಟಿದ್ದೀನಿ. ಇವಾಗ ಮ್ಯಾಮ್ ಇದನ್ನು ಹಾಕ್ತಾರೆ. ನೀರು ಬೇಡವಾ? ತೊಳೆದು ನನ್ನ ಕೆಲಸ ಮುಗೀತು. ಡನ್. ಸೊ ಇವರು ಇವಾಗ ನಾನು ತೊಳ್ಕೊಟ್ಟಿರೋ ಅಕ್ಕಿನ ಹಾಕ್ತಾಯಿದ್ದಾರೆ. ಸಾಧನೆ ಮಾಡಿದ್ರಿ ಮ್ಯಾಮ್. ಅವರಷ್ಟೆಲ್ಲ ಹೆಚ್ಚಿಟ್ಕೊಂಡು ಅವ್ರು ಮಾಡಿದ ಸಾಧನೆ ಅಲ್ಲ, ನಾನು ಇವಾಗ ಅಕ್ಕಿ ತೊಳ್ಕೊಟ್ಟಿದ್ದೆ ಸಾಧನೆ. ಸರಿ ಬೇಯಪ್ಪ ಅಲ್ವಾ ಗೈಸ್? ನಾನು ಅಕ್ಕಿ ತೊಳೆದಿಲ್ಲ ಅಂತಿದ್ರೆ ಬಿರಿಯಾನಿ ಆಗ್ತಿತ್ತಾ? ನೋ ವೇ. ಇದಕ್ಕೆ ಈಗ 1/2 ಲೋಟ ರೈಸ್ ತೊಗೊಂಡಿದ್ದೀರ ಅಂದರೆ 1 ಲೋಟ ಆಫ್ ರೈಸ್. ನೀವು ಎಷ್ಟು ತೊಗೋತಾರೆ ಅದು 2 ಪಟ್ಟು ಅಥವಾ 1.5 ಅಷ್ಟು ತೊಗೊಳ್ಬೇಕು. ಸೊ ಇವರು ಇದರಲ್ಲಿ ಇವಾಗ ನೀರು ಹಾಕ್ತಾ ಇದ್ದಾರೆ ಅಷ್ಟೇ ಗೈಸ್. ಇಷ್ಟು ಮಾಡೋಕ್ಕೆ ಇಷ್ಟು ಮಾಡಿಬಿಟ್ರು ಗೈಸ್. ಇದನ್ನು ಇವಾಗ ಮುಚ್ಚಿಟ್ಬಿಟ್ಟು 2 ವಿಷಲ್ಗೆ ಹೋಗಿದ್ರೆ ಬಿರಿಯಾನಿ ರೆಡಿ. ಸೇಮ್ ನಾನು ಹೇಳ್ಕೊಟ್ಟಂಗೆ ಮಾಡಿದ್ದೀನಮ್ಮ. ಸೊ ನೋಡ್ತಾ ಇದ್ದೀರಾ, ಇವಾಗ ಕುದೀತಾ ಇದೆ ಅಲ್ಲ. ಸೊ ಇವಾಗ ಅವರು ಏನು ಮಾಡ್ತೀರಾ? ಎಗ್ ಮ್ಯಾಮ್ ಹಾಗೆ ಹಾಕಿದ್ರು ಅದ್ರೊಳಗಡೆ ಹೋಗುತ್ತೆ ತಾನೆ. ಹಿಂಗೆ ಹಾಕಿದ್ರು ಹೋಗಲ್ವಾ? ಹಾಕಿದ್ದೀನಿ. ಇದು ಮ್ಯಾಮ್ ಎಗ್. ಇದು ನನಗೋಸ್ಕರ. ಏನು ಮಾರ್ಕ್ ಮಾಡಿದ್ರೆ? ಅದರೊಳಗಡೆ ಟಿ ಅಂತ, ಇದರೊಳಗಡೆ ಎಸ್ ಅಂತ ಬರೀರಿ. ಅನ್ಫಿಲ್ಟರ್, TS ಅನ್ಫಿಲ್ಟರ್. ಅದರೊಳಗೆ ಫಿನಿಶ್ಡ್. ಸೊ ಇದು ಇವಾಗ ಎಷ್ಟು ವಿಷಲ್ ಹೊಡಿಬೇಕು? 1 or 2 ಇದೆ. 1 ವಿಷಲ್ ಆಯಿತು. ಸ್ಟಿಲ್ ಮೋರ್. ಇವಾಗ ಆಗಿದೆ, ಆಫ್ ಮಾಡ್ತಾ ಇದ್ದೀನಿ. ಫಿನಿಶ್ಡ್. ಸೊ ಇದು ಇವಾಗ ಸ್ವಲ್ಪ ಕೂಲ್ ಡೌನ್ ಆಗಬೇಕು. ಆವಾಗ ಮ್ಯಾಮ್ ಬಂದು ಇದನ್ನು ತೆಗೆದು ಇದೇನೋ ಮಾಡಿಟ್ಟಿದ್ದಾರಪ್ಪ, ಇದನ್ನೆಲ್ಲ ಹಾಕ್ತಾರೆ. ಲೆಟ್ಸ್ ಸಿ. ಬಿರಿಯಾನಿ ಇವಾಗ ಅದು ಕೂಲ್ ಡೌನ್ ಆಗಿದೆ. ಸೊ ಹೇಗಾಗಿದೆ ಅಂತ ನೋಡೋಣವಾ? ವಾವ್, ಸೂಪರ್ ಆಗಿದೆ ಗೈಸ್. ಸೊ
ಈಗ ಕಾಣಿಸ್ತಾ ಇದೆ. ಇವಾಗ ಇದನ್ನ ಹಾಕ್ತೀನಿ. ಯಾವ ರೆಸ್ಟೋರೆಂಟ್ ಹೋಟೆಲ್ಗಿಂತ ನಮ್ಮ ಬಿರಿಯಾನಿ ಕಡಿಮೆ ಇಲ್ಲ, ಸಖತ್ತಾಗೆ ಬಂದಿದೆ ಕಲರಲ್ಲಿ. ಎಸ್ ಸೂಪರ್ಬ್ ಆಗಿದೆ, ಆಫ್ ಮಾಡಿ ಸರ್ವ್ ಮಾಡೋದು. ಚೆನ್ನಾಗಿ ಬಂದಿದೆ. ಎಸ್ ಇವಾಗ ತಟ್ಟೆಗೆ ಸರ್ವ್ ಮಾಡಿಕೊಂಡು ತಿಂತಾ ಇರೋದು ಅಷ್ಟೇ. ಸೊ ಇನ್ನೊಂದು, ನೀವೇನೇ ಅಡುಗೆ ಮಾಡಿದ್ರು ಸೊ ಅದನ್ನು ಹೇಗೆ ಪ್ರೆಸೆಂಟ್ ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮನೆಯವರೇ ಇದ್ದಾಗ ಏನು ಡೈಲಿ ಮಾಡಿಕೊಡ್ತೀವಿ ಅದನ್ನು ಯಾಕೆ ಪ್ರೆಸೆಂಟ್ ಈಗೆಲ್ಲ ಮಾಡಬೇಕಂತ ಅಂದ್ಕೊಳ್ಬೇಡಿ. ಸೊ ನೀವೇನಾದರೂ ಒಂದು ಸ್ಪೆಷಲ್ ಅಡುಗೆ ಮಾಡಿದಾಗ ಅದನ್ನು ನೀಟಾಗಿ ಪ್ರೆಸೆಂಟ್ ಮಾಡಿದ್ರೆ ಸೊ ಅದು ಇನ್ನೂ ಏನು ಹೇಳ್ತಾರೆ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ತುಂಬ ಇಷ್ಟಪಟ್ಟು ತಿಂತಾರೆ. ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಏನೋ ಹೊಸದಾಗಿ ಮಾಡಿಕೊಡ್ತಿದ್ದಾರಲ್ವಾ ಅಂತ. ಎಸ್, ತೇಜ್ ಮಾಮ್ಗೋಸ್ಕರ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಮ್ಯಾಮ್. ಗೈಸ್ ಸಕ್ಕತ್ತಾಗಿದೆ ನೋಡೋಕ್ಕೆ. ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ. ಸೊ ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು.